ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಸರ್. ಇಲ್ಲಿ ಬಂದ ನಂತರದಲ್ಲಿ ಈಗ ಜನ ಕೇಳ್ತಾರೆ, ಏನು ಹೋಗಿ ಸಾಧನೆ ಮಾಡಿಬಿಟ್ರಂತೆ ಅಲ್ಲಿ ಹೋಗ್ಬಿಟ್ಟು 9 ತಿಂಗಳಿದ್ದು ಏನು ಸಾಧನೆ ಮಾಡಿದ್ರಂತ ಅಲ್ಲಿ ಹೋಗಿ, ಮೊದಲೆಲ್ಲ ಗೊತ್ತಿರಲಿಲ್ವ ಇವರಿಗೆ? ಅದೆಲ್ಲ ಗೊತ್ತಿರುತ್ತಪ್ಪ, ಅಲ್ಲಿ ಗಾಳಿ ಇಲ್ಲ, ಅದಿಲ್ಲ, ಗುರುತ್ವಾಕರ್ಷಣೆ ಇಲ್ಲ ಅಂಥೇಳಿ ಇನ್ನೇನು ಮಾಡಿಬಿಟ್ರಂತೆ ಅಂತ ಕೇಳ್ತಾರೆ. ಇದಕ್ಕೇನು ಸರ್, ಅವರಿಗೆ ಸುನಿತಾ ವಿಲಿಯಮ್ಸ್ ಅವ್ರನ್ನ ಕೇಳಿದಾಗ ಏನು ಸಾಧನೆ ಮಾಡಿ ಬಂದ್ರಿ ಅಂತ ಹೇಳಿದರೆ ಏನು ಮನುಕುಲಕ್ಕೆ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಸರ್? ಈ ಸಾಧನೆಗಳಲ್ಲಿ ನೋಡಿದ್ರೆ ನಾವು ಟೆಕ್ನಿಕಲ್ ಆಗಿ ಮಾತಾಡೋಣ. ಟೆಕ್ನಿಕಲ್ ಆಗಿ ಸಾಧನೆ ಮಾಡ್ತಾ ಹೋದ್ರೆ ಅಲ್ಲಿ ಇದು ಒಂದು ಲ್ಯಾಬೊರೇಟರಿ. ಇದು ISS ಅನ್ನೋದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಒಂದು ಲ್ಯಾಬೊರೇಟರಿ. ಅದು 16,000 ಸ್ಕ್ವೇರ್ ಫುಟ್, ಅಂದ್ರೆ ನಮ್ಮ ಒಂದು ಚಿಕ್ಕ ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದಿರುತ್ತೆ ಅದು. ಅಲ್ಲಿ ಬೇಕಾದಂತ ಎಕ್ಸ್ಪೆರಿಮೆಂಟ್ ಗಳು ಮಾಡೋದಕ್ಕೆ ಎಲ್ಲ ತರದ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಈಗ ನಾವು ನೋಡಿರ್ಬೋದು, ಇವಾಗ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತೀವಿ. ಈಗ ನೀವು ನಿಮ್ಮ ಮೊಬೈಲ್ ಗಳು ಯೂಸ್ ಮಾಡೋದಾಗ್ಲಿ, ಟಿವಿಗಳು ಯೂಸ್ ಮಾಡೋದಾಗ್ಲಿ, ಇಲ್ಲ ಬೇರೆ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದಾಗ್ಲಿ, ಅದರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಂತ ಬರುತ್ತೆ. ಆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಲ್ಲಿ ಕೋಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಅದರಲ್ಲಿ ಕೋಟಿಂಗ್ ಮಾಡ್ಬೇಕಾದ್ರೆ ನಾವು ವ್ಯಾಕ್ಯೂಮ್ ಅಲ್ಲೇ ಮಾಡಬೇಕು, ಮತ್ತೆ ಅದು ಬಹಳ ಎಕ್ಸ್ಪೆನ್ಸಿವ್ ಪ್ರೊಸೆಸ್. ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಅದನ್ನ ನಾವು ಇವಾಗ ಇಲ್ಲಿಂದ ನಾವು ಎಲ್ಲ ಮೆಟೀರಿಯಲ್ ತಗೊಂಡೋಗ್ಬಿಟ್ಟು ಸ್ಪೇಸ್ ಅಲ್ಲಿ ಹೋಗಿ ಅಲ್ಲಿ ನಮ್ಗೆ ಫ್ರೀ ಆಗಿ ವ್ಯಾಕ್ಯೂಮ್ ಇದೆ, ಫ್ರೀ ಆಗಿ ನಾವು ಕೋಟಿಂಗ್ ಮಾಡ್ಬೋದು, ಅಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಇದು ಟೆಕ್ನಾಲಜಿಕಲಿ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ ಏನು ನಮ್ಗಿದೆ ಇಲ್ಲಿ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮಗೆ ಸ್ಪೇಸ್ ಅಲ್ಲಿ ಸಿಗುವಂತ ಒಂದು ಚಾನ್ಸಸ್ ಇದೆ. ಇದು ಒಂದು ಮೇನ್. ಅಂದ್ರೆ ಈಗ ನಾವು ಏನು ಸೈನ್ಸ್ ಟೆಕ್ನಾಲಜಿನಲ್ಲಿ ಚಾಲೆಂಜಸ್ ಫೇಸ್ ಮಾಡ್ತಾ ಇದೀವಿ, ನಮ್ಮ ಏನು ಮನುಕುಲಕ್ಕೆ ಬೇಕಾದಂತ ಒಂದು ಏನು ಸಪೋರ್ಟ್ಗೆ ಮಾಡ್ತಾ ಇದೀವಿ, ಅದಕ್ಕೆ ಸ್ಪೇಸ್ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಆ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಮಾಡ್ಬೇಕಾಗತ್ತೆ. ಅದನ್ನ ಸುನಿತಾ ವಿಲಿಯಮ್ಸ್ ಅಲ್ಲ, ನಾವಲ್ಲ, ನೀವಲ್ಲ, ಯಾರಾದ್ರೂ ಮಾಡ್ಲೇಬೇಕಾಗತ್ತೆ ಅದನ್ನ. ಅದಕ್ಕೆ ನೀವು ತ್ಯಾಗ ಅಂತ ಬೇಕಾದ್ರೆ ಕರಿಬಹುದು, ಎಂಜಾಯ್ಮೆಂಟ್ ಅಂತ ಬೇಕಾದ್ರೆ ಕರಿಬಹುದು, ಏನ್ ಬೇಕಾದ್ರೆ ಕರಿಬಹುದು. ನನ್ನ ಪ್ರಕಾರ ಇದು ಒಂದು ಸೈಂಟಿಫಿಕ್ ಚಾಲೆಂಜ್. ಮತ್ತೆ ಇದು ಒಂಥರ, ಇವಾಗ ನೋಡಿ, ಅವ್ರು 9 ತಿಂಗಳು ಇದ್ರೂ ಬರ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಮಿಸ್ ಮೈ ISS ಅಂತ ಹೇಳ್ತಾ ಇದಾರೆ. ಸೊ ಇಟ್ ಇಸ್ ನಾಟ್ ದಟ್ ಅವ್ರಿಗೆ ಒಂದು ಪನಿಷ್ಮೆಂಟ್ ಅಂತ ಆಗ್ಲಿ, ಅವ್ರಿಗೆ ಒಂದು ಪೇನ್ ಅಂತ ಆಗ್ಲಿ ಅಲ್ಲ, ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಆ ಪೇನ್ ಅನ್ನ ಎಂಜಾಯ್ ಮಾಡ್ತಾ ಇದಾರೆ. ಎಂಜಾಯ್ ಪೇನ್ ಅಂತ ನಾವೇನ್ ಹೇಳ್ತೀವಿ, ಆ ಪೇನ್ ನ ಎಂಜಾಯ್ ಮಾಡಿ ಅವ್ರಿಗೂ ಒಂದು ಸಂತೋಷ ಕೊಡ್ತಾ ಇದೆ. ಅದರಿಂದ ಮನುಕುಲಕ್ಕೆ ಒಂದು ಸಂತೋಷ ಕೊಡುತ್ತ ಒಂದು ಪಾಯಿಂಟ್ ನಾವು ನಮ್ಮ ವೀಕ್ಷಕರಿಗೆ ತಲುಪಿಸ್ಬೇಕಾಗುತ್ತೆ. ಇದು ಒಂದು. ಎರಡನೇದು, ಅಲ್ಲಿ ಮೈಕ್ರೋ ಗ್ರಾವಿಟಿನಲ್ಲಿ ಯಾವ ರೀತಿಯಾಗಿ ನಾವು ಇದನ್ನ ವೃಕ್ಷಗಳನ್ನ, ಸಸ್ಯಗಳನ್ನ ಬೆಳಿಬಹುದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಡೀತಾ ಇದೆ. ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಸ್ಪೇಸ್ ಇಸ್ ಅನ್ ಎಕ್ಸ್ಪ್ಲೋರೇಷನ್, ಅಲ್ಲಿ ನಾವು ಹೇಗೆ ವೆಜಿಟೇಷನ್ ಮಾಡ್ಬೋದು, ಹೇಗೆ ಈ ಒಂದು ಕಲೋನೈಸೇಷನ್ ಮಾಡ್ಬೇಕಾದ್ರೆ ಹೇಗೆ ಅಲ್ಲಿ ಬೆಳಿಬಹುದು ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಇವಾಗ ಮೂರಿಗೆ ಹೋಗ್ಬೇಕು, ಮೂನ್ ಕಲೋನೈಸೇಷನ್, ಮಾರ್ಸ್ಗೆ ಹೋಗ್ಬೇಕು, ಮಾರ್ಸ್ ಕಲೋನೈಸೇಷನ್, ಅದೆಲ್ಲಾನು ಒಂದು ಸೈಂಟಿಫಿಕ್ ಚಾಲೆಂಜ್ ಆಗಿ ನಡೀತಾ ಇದೆ ವಿಶ್ವದಲ್ಲಿ. ಅದಕ್ಕೆ ಈ ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎರಡು. ಮೂರನೇದು ನೋಡಿ, ಈಗ ಒಂದು ಮನುಕುಲದಲ್ಲಿ ಬಹಳಷ್ಟು ಡಿಸೀಸ್ಗಳಿದೆ. ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲಾಂದ್ರೆ ಬ್ರೈನ್ ಹ್ಯಾಮರೇಜ್ ಆಗಿರ್ಬೋದು, ಬೇಕಾದಷ್ಟು ಡಿಸೀಸ್ಗಳಿದೆ. ಆ ಡಿಸೀಸ್ಗೆಲ್ಲಾನು ಬೇಕಾದಂತ ಔಷಧಿಗಳನ್ನ ಕಂಡುಹಿಡಿಯೋದಕ್ಕೆ ಮತ್ತೆ ಆ ಔಷಧಿಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಬಹಳಷ್ಟು ಒಂದು ಎಫರ್ಟ್ ಇದೆ. ಆ ಎಫರ್ಟ್ ಅಲ್ಲಿ ಈ ಮೈಕ್ರೋ ಗ್ರಾವಿಟಿ ಮತ್ತೆ ವ್ಯಾಕ್ಯೂಮ್ ಕಂಡೀಷನ್ ಮತ್ತೆ ಅಲ್ಲಿರುವಂತ ಒಂದು ಏನು ರೇಡಿಯೇಷನ್ ಎನ್ವಿರಾನ್ಮೆಂಟ್ ಅದು ಸೂಟಬಲ್ ಆಗುತ್ತೆ ಅನ್ನೋದು ನಮ್ಮ ಸೈನ್ಸ್ ಮತ್ತೆ ಟೆಕ್ನಾಲಜಿ ಅವರಿಗೆ ನಂಬಿಕೆ ಮತ್ತೆ ಆಗುತ್ತೆ ಅನ್ನೋ ಒಂದು ಇದು ಕೂಡ. ಅದರಿಂದ ಈ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಡೀತಾ ಇದೆ. ಸೊ ನಮಗೆ ಅದ್ರದ್ದು ಡೈರೆಕ್ಟ್ ರಿಸಲ್ಟ್ ಕೊಡ್ತಾ ಇಲ್ವೋ ಅದು ವಿಷಯ ಬೇರೆ. ಅದ್ರದ್ದು ರಿಸಲ್ಟ್ ಅದಕ್ಕೆ ಒಂದು ಮಹತ್ವತೆ ಸಿಗೋದು, ಆದ್ರೆ ಅದರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ. ಇವಾಗ ಯಾವುದೇ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಆಗ್ಲಿ ವರ್ಷಾನುಗಟ್ಲೆ ಮಾಡ್ಕೊಂಡು ಬಂದಿರ್ತಾರೆ. 50 ವರ್ಷ 30 ವರ್ಷ ಮಾಡ್ಕೊಂಡೇ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದ್ದು. ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಇವಾಗ ಇಲ್ಲಿ ಏನು ಭೂಮಿಯಲ್ಲಿರುವಂತ ಮನುಕುಲಕ್ಕೆ ಮತ್ತೆ ಜೀವರಾಶಿಗಳಿಗೆ ಹೇಗೆ ಸಹಾಯ ಆಗಬಹುದು ಅನ್ನೋ ಒಂದು ನಂಬಿಕೆ ನಮ್ಮ ಸೈಂಟಿಸ್ಟ್ ಮತ್ತೆ ಟೆಕ್ನಾಲಜಿಸ್ಟ್ ಇದೆ. ಅದೇ ರೀತಿಯಾದ ಎಕ್ಸ್ಪೆರಿಮೆಂಟ್ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಇದೊಂದು ಮಕ್ಕಳಿಗೆ ಮತ್ತೆ ನಮ್ಮ ವೀಕ್ಷಕರು ಕೂಡ ಇದು ಒಂದು ಚಾಲೆಂಜ್ ನಾವು ತಗೊಳ್ಬೇಕಾಗತ್ತೆ. ಈ ನಾವು ಎಲ್ಲರೂ ಈ ಒಂದು ನಮ್ಗೆ ಯಾರು ಒಂದು ಅವಕಾಶ ಸಿಕ್ಕಿದ್ರು ಇದೊಂದು ಚಾಲೆಂಜ್ ತಗೊಂಡು ನಾವು ಇದು ಮಾಡ್ಬೇಕಾಗತ್ತೆ. ಇದೊಂದು ಎಂಜಾಯ್ಮೆಂಟ್. ನಾವು ಇದನ್ನ ಪೇನ್ ಅಂತ ತಗೊಳ್ಬಾರ್ದು. ಸಮಟೈಮ್ಸ್ ಪೇನ್ಸ್ ಆರ್ ನೈಸ್ ಅಂಡ್ ಪೇನ್ಸ್ ಆರ್ ಎಂಜಾಯಬಲ್. ಇನ್ನೊಂದು ಸರ್ ಶರ್ಮಾ ಸರ್, ಈಗ ನಾವೆಲ್ಲಾದ್ರೂ ಒಂದು ಕಡೆ ಒಂದು ಟ್ರಿಪ್ ಹೋಗ್ತೀವಿ ಅಂದ್ಕೊಳ್ಳಿ ಸರ್. ಟ್ರಿಪ್ ಹೋಗ್ತೀವಿ, ಊಟಕ್ಕೆ ಹೇಗೆ, ನೀರಿಗೆ ಹೇಗೆ, ಒಂದು ಕಾರಲ್ಲಿ ಹೋದರೆ ನೀರಿನೊಂದು ಕ್ಯಾನ್ ಇಟ್ಕೊಳ್ರಪ್ಪ, ದಾರಿಲಿ ಬೇಕಾಗುತ್ತೆ, ಒಂದಷ್ಟು ಫುಡ್ಡು ಪಾರ್ಸಲ್ ಮಾಡ್ಕೊಳ್ಳೋಣ, ಅಲ್ಲಿ ಹೋಟೆಲ್ ಸಿಗುತ್ತೋ ಇಲ್ವೋ ಅಂತೆಲ್ಲ ಇರುತ್ತೆ ಸರ್. ಈಗ ಇವ್ರು ಹೋಗಿದ್ದು 6 ದಿನಕ್ಕೋ 8 ದಿನಕ್ಕೋ ಹೋದರು. ಆಯಿತು, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಲ್ಲಿ,
8 ತಿಂಗಳಾಗ್ಬಿಡ್ತು 9 ತಿಂಗಳಾಗ್ಬಿಡ್ತು ಅಂತ ಅಂದ್ಕೊಂಡಾಗ ನಾವು ಸರ್ ಈ ಸಂದರ್ಭದಲ್ಲಿ ಅವ್ರಿಗೆ ಆಹಾರ ವ್ಯವಸ್ಥೆ ಹೇಗೆ? ಇದು ದೊಡ್ಡ ಪ್ರಶ್ನೆ ಸರ್. ಇದು ಈ ಗಗನಯಾನಿಗಳ ಆಹಾರದ ಸಿಸ್ಟಮ್ ಹೇಗಿರುತ್ತೆ ಅಂತ. ಈಗ ಅವರು 8 ದಿನಕ್ಕೆ ಅಂತ ಪಾರ್ಸಲ್ ಇರಬಹುದು, ಆಯ್ತಪ್ಪ ಮ್ಯಾಕ್ಸಿಮಮ್ 1 ತಿಂಗಳಿಗೆ ಅಂತ ಆದರೂ ಆಗಲಿ. ಇಲ್ಲಿ 9 ತಿಂಗಳಿಗೆ ಯಾರು ಊಟ ಇಟ್ಟಿದ್ರಲ್ಲಿ? ಹೋಟೆಲ್ ಅಂತೂ ಇಲ್ವಲ್ಲ ಅಲ್ಲಿ? ಹೌದು ರಮಾಕಾಂತ್ ಅವ್ರೆ, ನೀವು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಹಳ ರಿಲೆವೆಂಟ್ ಆಗಿ ನೀವು ಕ್ವಶನ್ ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಬಹಳಷ್ಟು ವಿಡಿಯೋ ಕವರೇಜ್ ಕೊಟ್ಟಿದ್ದೀನಿ ಅಂದ್ರೂ ನೀವು ಕೇಳ್ತಾ ಇರೋದು ಬುಡಕ್ಕೆ ಕೈ ಹಾಕ್ತಾ ಇರ್ತಲ್ಲ, ಆ ರೀತಿಯಾದ ಒಂದು ಕ್ವಶನ್ ನನ್ಗೆ ಅನಿಸ್ತಾ ಇದೆ. ಬಹಳ ರಿಲೆವೆಂಟ್ ಇದು. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ISS ಅಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಇದೆ. ಇದು ನಾನು ಹೇಳಿದಾಗೆ ಒಂದು 16,000 ಸ್ಕ್ವೇರ್ ಫುಟ್ ಇರುವಂತ ಒಂದು ದೊಡ್ಡ ಮನೆ. ಅದರಲ್ಲಿ ನೀವು 4 ಬೆಡ್ರೂಮ್ 5 ಬೆಡ್ರೂಮ್ 6 ಬೆಡ್ರೂಮ್ ಎಷ್ಟು ಬೆಡ್ರೂಮ್ ಅಂತ ಬೇಕಾದ್ರೆ ಅನ್ಕೋಬಹುದು, ಲ್ಯಾಬೊರೇಟರಿ ಅಂತ ಅನ್ಕೋಬಹುದು, ಏನ್ ಬೇಕಾದ್ರೆ ಅನ್ಕೋಬಹುದು. ಈ ರೀತಿಯಾದ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಇವರುಗಳಿಗೆ ಬೇಕಾದಂತ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇವಾಗ ನೂಡಲ್ಸ್ ಕೊಡ್ತಾರೆ, ಅದಕ್ಕೆ ನಾವು ಬಿಸಿನೀರು ಹಾಕಿದ್ರೆ ಅದೇ ರೀತಿಯಾಗಿ 30-40 ಲೆಕ್ಕದಲ್ಲಿ ಹೋದ್ರೆ ನಾವು 30-40 ಸೈಟ್ ಅಂತಾರಲ್ಲ, ಆತರ ಒಂದು 16 ಸೈಟ್ ಒಟ್ಟಿಗೆ ಜೋಡಿಸ್ಬಿಟ್ಟು ಅಲ್ಲಿ ಮನೆ ಕಟ್ಟಂಗ್ ಲೆಕ್ಕ ನೀವು ಹೇಳ್ತಿರೋದು. ಹೌದು, ಮನೆ ಕಟ್ಟದಷ್ಟು ದೊಡ್ಡದಿದೆ. 16,000 ಸ್ಕ್ವೇರ್ ಫುಟ್ ಅಂದ್ರೆ ಒಂದು ಚಿಕ್ಕ ಫುಟ್ಬಾಲ್ ಸ್ಟೇಡಿಯಂ ಅಷ್ಟೇ ಇರುತ್ತೆ ಇದು. ಕರೆಕ್ಟ್. ಆಮೇಲೆ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಇವಾಗ ಯಾವ ರೀತಿಯಾಗಿ ಗಗನಯಾತ್ರಿಗಳನ್ನ ಕರ್ಕೊಂಡು ಹೋಗ್ತಾ ಇದಾರೋ, ಆ ಕ್ರೂ 9 ಕ್ರೂ 10 ಅಂತ ಹೇಳ್ಬಿಟ್ಟು ಆ ಒಂದು ನೌಕೆಗಳಲ್ಲಿ ಕರ್ಕೊಂಡು ಹೋಗ್ತಾ ಇದಾರೋ, ಅದೇ ರೀತಿ ಕಾರ್ಗೋ ಅಂತ ತಗೊಂಡ್ ಹೋಗ್ತಾರೆ. ಇವಾಗ ನಾವು ಇದನ್ನ ನೋಡಿರ್ಬೋದಲ್ಲ, ಕಾರ್ಗೋ ಶಿಪ್ ಅಂತ ಬರುತ್ತೆ, ಅದರಲ್ಲಿ ಮನುಷ್ಯರಲ್ಲ ಕಾರ್ಗೋ ಹೋಗುತ್ತೆ. ಕಾರ್ಗೋ ಏರ್ಕ್ರಾಫ್ಟ್ ಅಂತ ಹೇಳ್ತೀವಿ, ಅದ್ರಲ್ಲಿ ಬರೀ ಕಾರ್ಗೋ ಹೋಗುತ್ತೆ, ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಕಾರ್ಗೋ ಹೋಗುತ್ತೆ. ಅದೇ ರೀತಿಯಾಗಿ ಈ ISS ಗೆ ಬೇಕಾದಂತ ಎಲ್ಲ ರೀತಿಯ ಸಾಮಗ್ರಿಗಳು, ಫುಡ್ ಐಟಮ್ಸ್, ಮತ್ತೆ ಬೇಕಾದಂತ ಎಲ್ಲ ಎಕ್ಸ್ಪೆರಿಮೆಂಟ್ ಬೇಕಾದಂತ ಐಟಮ್ಗಳು ಎಲ್ಲಾನು ಕಾರ್ಗೋನಲ್ಲಿ ಹೋಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಎರಡು ತರದ ವ್ಯವಸ್ಥೆ ಇದೆ. ಒಂದು ರಷ್ಯಾದವ್ರ ಹತ್ರ ಆ ಕಾರ್ಗೋ ಶಿಪ್ಸ್ ಅಂತ ಇದೆ, ಅದರಲ್ಲಿ ಹೋಗುತ್ತೆ. ಮತ್ತೆ ಈ ಕ್ರೂ 9 ಕ್ರೂ 10 ಅಂತ ನಾವ್ ಏನ್ ಮಾತಾಡ್ತಾ ಇದೀವಿ, ನಾನು ಹೇಳಿದೆ 10 ಸಕ್ಸಸ್ಫುಲ್ ಅದು ಯಾನವನ್ನ ಗಗನಯಾನಿಗಳ ಜೊತೆ ಮಾಡಿದೆ. ಅದ್ರ ಜೊತೆನಲ್ಲಿ ಅದಕ್ಕೆ ಕಾರ್ಗೋ ಮಾಡ್ಯೂಲ್ ಅಂತ ಬೇರೆ ಇದೆ ಇದರಲ್ಲಿ. ಆ ಕಾರ್ಗೋ ಮಾಡ್ಯೂಲ್ ಬಗ್ಗೆ ಜಾಸ್ತಿ ಪ್ರಚಾರವಾಗ್ಲಿ, ಎಕ್ಸ್ಪ್ಲನೇಷನ್ ಆಗ್ಲಿ, ಅದರಲ್ಲಿ ಜಾಸ್ತಿ ಒಂದು ಇನ್ಫಾರ್ಮೇಶನ್ ಹೊರಗಡೆ ಬರಲ್ಲ. ಯಾಕೆಂತಂದ್ರೆ ಕಾರ್ಗೋ ತಗೊಂಡೋಗ್ ಕೊಡುತ್ತೆ, ಅದು ಅಕಸ್ಮಾತ್ ಅದು ಹೋದ್ರು ಬಂದ್ರು ಅದ್ರದ್ದು ಒಂದು ಮಹತ್ವ ಇರೋದಿಲ್ಲ. ಮನುಷ್ಯ ಟ್ರಾವೆಲ್ ಮಾಡ್ಬೇಕಾದ್ರೆ ಅಷ್ಟೊಂದು ಮಹತ್ವ ಇರುತ್ತೆ. ಅದರಿಂದ ನಿಮ್ಮ ಕ್ವಶನ್ಗೆ ಬಹಳ ಪ್ರಿಸೈಸ್ ಆಗಿ ಆನ್ಸರ್ ಮಾಡ್ಬೇಕಾದ್ರೆ ಎಲ್ಲ ತರದ ಸಾಮಗ್ರಿಗಳು ಬೇಕಾದದ್ದನ್ನು ಅದು ಆ ಕಾರ್ಗೋ ಶಿಪ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಮಾಡಕ್ಕಾಗತ್ತೆ. ಅಲ್ಲಿ ಅದನ್ನ ಹೋಗುತ್ತೆ. ಮತ್ತೆ ಏನು ಕ್ರೂ 9 ಕ್ರೂ 10 ಅಂತ ಹೋಗ್ತಾ ಇದೆ, ಏನು ಗಗನಯಾನಿಗಳು ಹೋಗ್ತಾ ಇದ್ದಾರೆ, ಅದರಲ್ಲಿ ಕೂಡ ಏನು ಸರ್ವಿಸ್ ಮಾಡ್ಯೂಲ್ ಅಂತ ಇದೆ. ಆ ಸರ್ವಿಸ್ ಮಾಡ್ಯೂಲ್ ನಲ್ಲಿ ಬೇಕಾದಂತ ಆಹಾರ ಪದಾರ್ಥಗಳು, ಬೇಕಾದಂತ ನೀರು, ಬೇಕಾದಂತ ಆಕ್ಸಿಜನ್ ಜನರೇಟರ್ಗಳು, ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡುವಂತ ಒಂದು ಸಾಮಗ್ರಿಗಳು ಕೂಡ ಅದರಲ್ಲಿ ಕ್ಯಾರಿ ಮಾಡುವಂತ ಒಂದು ಪಾಸಿಬಿಲಿಟಿ ಇದೆ. ಸೊ ಇದ್ರ ಮೂಲಕವಾಗಿ ಅವರಲ್ಲಿ ಇಷ್ಟು ತಿಂಗಳ ಕಾಲ ಸರ್ವೈವ್ ಆಗಬಹುದು, ಇನ್ನೂ ಒಂದಷ್ಟು ತಿಂಗಳಿದ್ರೂ ಕೂಡ ಸರ್ವೈವ್ ಆಗಬಹುದಾಗಿತ್ತು ಅಂತ. ಸರ್ವೈವ್ ಆಗ್ಬಹುದಾಗಿತ್ತು. ಇವಾಗ ನೋಡಿದ್ರೆ 427 ದಿನ ಇದ್ದು, ಅಂದ್ರೆ ಸತತವಾಗಿ 337 ದಿನ ಇದ್ದು ಒಂದು ದಾಖಲೆ ಇದೆ ISS ಅಲ್ಲಿ. ಅದಕ್ಕಿಂತ ಜಾಸ್ತಿ ಇಲ್ಲ. ಆದ್ರೆ ಬಂದು ಮತ್ತೆ ಹೋಗಿ, ಅಂದ್ರೆ ಮತ್ತೆ ರಿಟರ್ನ್ ಜರ್ನಿ ಅಂತ ಹೇಳ್ತಾರೆ ನೋಡಿ, ರಿಟರ್ನ್ ಜರ್ನಿ ಮಾಡಿ 440 ದಿನಗಳ ಒಂದು ದಾಖಲೆ ಇದೆ. ಅಂದ್ರೆ 440 ದಿನ ಅಲ್ಲಿ ಸ್ಪೇಸ್ ಸ್ಟೇಷನ್ ಇದ್ರು ಅವರಿಗೆ ಜೀವಾಪಾಯ ಆಗಿಲ್ಲ ಅನ್ನೋದನ್ನ ಮಾತ್ರ ನಾವು ಇದನ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಅವ್ರಿಗೆ ಬಾಡಿನಲ್ಲಿ ಸ್ಟ್ರೆಂತ್ ಕಡಿಮೆ ಆಯ್ತಾ, ಫಿಸಿಕಲ್ ವೀಕ್ನೆಸ್ ಆಯ್ತಾ, ಅವ್ರಿಗೆ ಇದರಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಯ್ತಾ ಅನ್ನೋದು ಬೇರೆ ಡಿಫ್ರೆಂಟ್ ಸಬ್ಜೆಕ್ಟ್. ಆದ್ರೆ ಅಲ್ಲಿ 300 ದಿನ ಇದ್ದು ಯಾವುದೇ ಪ್ರಾಣಾಪಾಯ ಇಲ್ಲದ ಹಾಗೆ ವಾಪಸ್ ಬರಬಹುದು. ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ನಾಸಾ, ರಷ್ಯಾ, ಯುರೋಪ್ ಮತ್ತೆ ಕೆನಡಾ ಮತ್ತೆ 5 ಕಂಟ್ರಿಗಳ ಏನು ಜೋಡಣೆ ಮಾಡಿದೆ, ಎಲ್ಲ ತರದ ಒಂದು ಕೇರ್ ನ ತಗೊಂಡಿದೆ. ಇದಲ್ಲದ ಹಾಗೆ ನೋಡಿ, ಭೂಮಿಯಿಂದ 80 ಕಿಲೋಮೀಟರ್ ಹೊರಗಡೆ ಹೋಗ್ತಿದ್ದಂಗೆನೆ ಅಟ್ಮಾಸ್ಫಿಯರ್ ಇಲ್ಲ. ಭೂಮಿಯ ಒಳಗಡೆ ಏನು ನಾವು ಸೇಫ್ ಆಗಿದ್ದೀವಿ. ಸೂರ್ಯ ನಮ್ಗೆ ಬಹಳ ಒಂದು ಪ್ರಮುಖವಾದ ಒಂದು ಎನರ್ಜಿ ಸೋರ್ಸ್. ಸೂರ್ಯ ದೇವ, ಮತ್ತೆ ಅವನಿಂದನೇ ಎಲ್ಲ ನಡೆಯೋದು ಅಂತ ನಾವ್ ಏನ್ ಹೇಳ್ತೀವಿ. 80 ಅದು ಏನ್ ನಮ್ಗೆ ಅವನು ಪ್ರೊಟೆಕ್ಷನ್ 80 ಕಿಲೋಮೀಟರ್ ಹಿಂದೆ ಅದು ಮಾರಕ ಆಗ್ತಾನೆ. ಯಾಕೆಂದ್ರೆ ಅಲ್ಲಿ ಬಹಳಷ್ಟು ರೇಡಿಯೇಷನ್ ಬಹಳಷ್ಟು ಇರುತ್ತೆ. ಅದೇನು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ರೇಡಿಯೇಷನ್ಸ್ ಏನಿರುತ್ತೆ, ಬಹಳ ಹೆವಿ ರೇಡಿಯೇಷನ್. ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನೋಡಿರ್ಬೋದು, ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದನ್ನ ಬರ್ನ್ ಮಾಡ್ತಾರೆ. ಅದೇ ರೀತಿಯಾದ ರೇಡಿಯೇಷನ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 1,00,000 ಟೈಮ್ಸ್ 1 ಮಿಲಿಯನ್ ಟೈಮ್ಸ್ ಅಲ್ಲಿ ಆ ರೇಡಿಯೇಷನ್ ಬಿಯಾಂಡ್ ದಿ ಸ್ಪೇಸ್ ಅಟ್ಮಾಸ್ಫಿಯರ್ ಇರುತ್ತೆ. ನಾವು ಏನು ಅಪ್ರಿಶಿಯೇಟ್ ಮಾಡ್ಬೇಕಂತಾರೆ, ಈ ಒಂದು ಭೂಮಿಯ ಒಂದು ಏನು ನೇಚರ್, ಪ್ರಕೃತಿಯ ಒಂದು
ಫಾರ್ಮೇಶನ್ ಇದೆ, ಇದು ಬ್ಯೂಟಿಫುಲ್. ಇದಕ್ಕೆ ನಾವು ರಿಯಲಿ ವಿ ಹ್ಯಾವ್ ಟು ಸಲ್ಯೂಟ್. ಯಾಕಂದ್ರೆ ಇಂತ ಒಂದು ಪ್ರೊಟೆಕ್ಟೆಡ್ ಜಾಗ, ನಿಮ್ಗೆ ನೀರು ಫ್ರೀ, ಏರ್ ಫ್ರೀ, ಎಲ್ಲಾನು ಫ್ರೀ, ಮತ್ತೆ ಗ್ರಾವಿಟಿ ಆರಾಮಾಗಿರ್ಬೋದು, ಹೋಗ್ಬೋದು, ಓಡಾಡ್ಬೋದು, ಮಾಡ್ಬೋದು. ಇದು 80 ಕಿಲೋಮೀಟರ್ಗಿಂತ ಮೇಲೆ ಇಲ್ಲ. ಸೊ ಇದನ್ನ ನಾವು ಮನದಲ್ಲಿ ಇಟ್ಕೊಂಡು ಆ ಒಂದು 80 ಕಿಲೋಮೀಟರ್ ಮೇಲೆ ಏನು ಆ ಸೂರ್ಯನ ಒಂದು ತಾಪ ಇದೆ, ಸೂರ್ಯನ ಒಂದು ರೇಡಿಯೇಷನ್ ಇದೆ, ಅದೇ ಒಂದು ಮಾರಕ ಆಗತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರೊಟೆಕ್ಷನ್ ಕೂಡ ಮಾಡಿರ್ತಾರೆ. ಆ ರೇಡಿಯೇಷನ್ ಕೂಡ ಆ ಗಗನಯಾನಿಗಳಿಗೆ ಎಫೆಕ್ಟ್ ಆಗೇ ಆಗತ್ತೆ. ಏಕೆ ಈ ISS ಏನಿದ್ರು ಸಿಮ್ಯುಲೇಷನ್ ಆಫ್ ಅರ್ಥಲ್ಲಿ ಇರುವಂತ ಎಲ್ಲ ಕಂಡೀಷನ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ಸ್ ಓನ್ಲಿ ಸಿಮ್ಯುಲೇಷನ್. ಸಿಮ್ಯುಲೇಷನ್ ಅಂದ್ರೆ 80% ಇರ್ಬೋದು, 90% ಇರ್ಬೋದು. ಇದು ಇಂಪ್ರೂವ್ ಆಗ್ತಾ ಹೋಗ್ತಾ 100% ಆಗ್ಬೋದು, 100% ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಬಹುದು. ಆದ್ರೆ ಅದಕ್ಕೆಲ್ಲ ಇವಾಗಿನ ತಳಹದಿ ಇದೆಲ್ಲಾನು. ಸೊ ಅದಕ್ಕೆಲ್ಲ ರೀತಿಯ ಪ್ರೊಟೆಕ್ಷನ್ ಇರುತ್ತೆ. ಅದರಿಂದ ಕೂಡ ಆ ಒಂದು ಅಸ್ಟ್ರೋನಾಟ್ಸ್ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಕೂಡ ಅವ್ರಿಗೆ ರಿಕವರ್ ನಾವು ಮಾಡ್ಬೇಕಾಗತ್ತೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. TV5 ಜೊತೆಯಲ್ಲಿ ಜಾಯ್ನ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ನಾವು ಕೂಡ ತಿಳ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ. ಅದರಲ್ಲಿ ಎಷ್ಟೊಂದು ತಿಳ್ಕೊಂಡಂಥ ಒಂದು ಅನುಭವ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮಕ.